ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೈಸ್ಕೂಲ್ ಒಂದು ನಾನ್ ಡೀಟೇಲ್ ಒಂದು ಕತೆ ಇತ್ತು. ಅದರಲ್ಲಿ ಒಬ್ಬ ರೌಡಿ, ಅವನ್ ಕಂಡ್ರೆ ಆ ಸಿಟಿಯಲ್ಲಿ ಯಾರಿಗೂ ಆಗಲ್ಲ. ಅವ್ನು ಏನೋ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾರೆ. ಹಾಸ್ಪಿಟಲ್ ಅಲ್ಲಿ ನರ್ಸು ಡಾಕ್ಟರು ಯಾರಿಗೂ ಅವ್ನ್ ಕಂಡ್ರೆ ಇಷ್ಟ ಅಲ್ಲ. ಆದ್ರೆ ಅವ್ನ್ ಬೆಡ್ ಪಕ್ಕದ ಬೆಡ್ ಒಂದು ಪುಟ್ಟ ಮಗು ಇರುತ್ತೆ, ಅದು ಅವನ ಮೇಲೆ ಕರುಣೆ ತೋರಿಸುತ್ತೆ. ಅಂಕಲ್ ಬೋರ್ ಆಗ್ತಿದ್ಯಾ, ಅವ್ನ್ ಕೆಲಸ ಮಾಡ್ಲಾ, ನಾನು ಕಿಟಕಿಯಲ್ಲಿ ನಿಂತ್ಕೊಂಡು ಅಲ್ಲಿ ಏನೇನ್ ನಡೀತಾ ಇದೆ ನಿಮ್ಗೆ ಕಾಮೆಂಟ್ರಿ ಹೇಳ್ತೀನಿ ಅಂದ್ಬಿಟ್ಟು ಆ ಮಗು ಕಾಮೆಂಟ್ರಿ ಹೇಳಕ್ ಶುರು ಆಗುತ್ತೆ. 3ನೇ ದಿನ ಅವ್ನು ಕಾಯ್ತಾ ಇದ್ದಾನೆ ಮಗುಗೆ, ಮಗು ಕಾಣೋದಿಲ್ಲ. ಮಗು ಎಲ್ಲಿ ಅಂದ್ರೆ, ಇಲ್ಲ ಮಗುಗೆ ಕ್ಯಾನ್ಸರ್ ಇತ್ತು, ತೀರೋಯ್ತು ಅಂತಾರೆ. ಅಯ್ಯೋ ಬಹಳ ಚೆನ್ನಾಗಿ ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ಲು ಅಂದಾಗ ಅವ್ರು ಹೇಳ್ತಾರೆ, ಆ ಮಗುನ ಚಾನ್ಸೇ ಇಲ್ಲ, ಆ ಮಗು ಕಣ್ಣೇ ಇರ್ಲಿಲ್ಲ ಅಂತಾರೆ. ಕಣ್ಣೇ ಇಲ್ದೇ ಇರೋ ಒಂದು ಮಗು ಒಬ್ಬ ರೌಡಿಗೋಸ್ಕರ ಅವನ ಜೀವನದಲ್ಲಿ ಒಂದು ಬ್ಯೂಟಿನ ತಂದ್ಬಿಟ್ಟು ಹೋಗ್ತಾಳೆ. ಆ ಕಥೆನ ನೀವು ಯಾರಿಗೋ ಹೇಳ್ತಾ ಇದ್ದೀರಾ, ಯಾರೋ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅವ್ರಿಗೆ ಈ ಕಥೆನ ನಿಮ್ ಸ್ಟೈಲ್ ಅಲ್ಲಿ ಹೇಳಿ. ರೋಲ್ ಕ್ಯಾಮ್ರಾ, ಆಕ್ಷನ್. ನಾನು ನಿಮ್ಗೆಲ್ಲ ಇವತ್ತೊಂದು ಕತೆ ಹೇಳ್ತೀನಿ. ಒಬ್ಬ ರೌಡಿ ಇದ್ದ. ಅವನು ತುಂಬಾ ಅಂದ್ರೆ ತುಂಬಾ ಕ್ರೂರಿ. ಅವನ ಜೀವನ ಹಾಗೆ ಇರಲ್ಲ. ಅವನ್ ಕಾಯಿಲೆಗೆ ಬೀರ್ತಾನೆ, ಅವನ ಆಸ್ಪತ್ರೆಗೆ ಸೇರ್ತಾನೆ. ಅವನ ಆಸ್ಪತ್ರೆಗೆ ಸೇರಿದಾಗ ಅವನ ನೋಡ್ಕೊಳ್ಳಕ್ಕೆ, ಅವನ ಜೊತೆ ಮಾತಾಡಕ್ಕೆ, ಅವನ ಜೊತೆ ಸಹಾಯ ಮಾಡಕ್ಕೂ ಯಾರು ಇರಲ್ಲ. ಆದ್ರೆ ಆ ರೌಡಿ ಪಕ್ಕದ ಬೆಡ್ ಅಲ್ಲಿ ಒಂದ್ ಚಿಕ್ಕ ಹುಡುಗಿ ಇರ್ತಾಳೆ. ಅಂಕಲ್ ಅಂಕಲ್, ನಾನ್ ನಿಮ್ ಜೊತೆ ಮಾತಾಡ್ತೀನಿ, ನಾನ್ ನಿಮ್ಗೆ ಕಿಟಕಿ ಹತ್ರ ಹೋಗಿ ಹೊರಗಡೆ ನಡೆಯೋದು ಎಲ್ಲಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಅವಳು ದಿನಾ ಕಿಟಕಿ ಹತ್ರ ಹೋಗಿ, ಅಂಕಲ್ ಅಂಕಲ್ ಅಲ್ಲಿ ನೋಡಿ ಹೂ ಮಾರೋ ಆಂಟಿ ಬಂದ್ರು, ಇವತ್ತು ಸಂಪಿಗೆ ಹೂ ತಂದಿದ್ದಾರೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲೊಂದು ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನಾನು ನಮ್ಮಪ್ಪನ ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೀಗೆ ದಿನ ಕಿಟಕಿ ಹತ್ರ ಹೋಗಿ ಆಚೆ ನಡೆಯೋದನ್ನೆಲ್ಲ ಹೇಳ್ತಾ ಇರ್ತಾಳೆ. ಹೀಗೆ ಇರುವಾಗ ಒಂದಿನ ಅವನು ಎದ್ದು ನೋಡಿದಾಗ ಪಕ್ಕದ ಬೆಡ್ಡಲ್ಲಿ ಆ ಹುಡುಗಿ ಇರೋದೇ ಇಲ್ಲ. ಅವನು ಗಾಬರಿಲಿ ನರ್ಸ್ನ ಕೇಳ್ತಾನೆ, ನರ್ಸ್ ಆ ಹುಡುಗಿ ಇದ್ಲಲ್ಲ ಎಲ್ಲಿ ಅವಳು ಅಂತ. ಅವಳು ಇವತ್ತು ಬೆಳಗ್ಗೆ ಕ್ಯಾನ್ಸರಿಂದ ಸತ್ತು ಹೋದ್ಲು ಅಂತ. ಏನು, ಆ ಹುಡುಗಿ ಸತ್ತೋದ್ಲಾ? ಇಲ್ಲ, ಅವಳು ದಿನ ಕಿಟಕಿ ಹತ್ರ ಹೋಗಿ ನನ್ಗೆ ಕಿಟಕಿಯಿಂದ ಆಚೆ ಏನೇನ್ ನಡೆಯುತ್ತೆ ಎಲ್ಲ ಹೇಳ್ತಾ ಇದ್ಲು. ಅವಳು ಹೇಗೆ ಸತ್ತೋಗಕ್ ಸಾಧ್ಯ? ಏನು, ಅವಳು ಕಿಟಕಿಯಿಂದ ಆಚೆ ನಡೆಯೋದನ್ನ ಹೇಳ್ತಾ ಇದ್ಲಾ? ಅವಳು ಕಣ್ಣೇ ಕಾಣಿಸಲ್ವಲ್ಲ ಅಂತ. ಇದ್ರಿಂದ ನಾನ್ ನಿಮ್ಗೆ ಏನ್ ಅರ್ಥ ಮಾಡಿಸ್ತಾ ಇದ್ದೀನಿ ಗೊತ್ತಾ? ಆ ಕಣ್ಣಿಲ್ದೆ ಇದ್ದಿದ್ ಹುಡುಗಿ ಈ ಪ್ರಪಂಚದಲ್ಲಿ ಕಂಡಿದ್ದು ಪ್ರೀತಿ, ವಾತ್ಸಲ್ಯ, ಮಮತೆ, ಸ್ನೇಹ, ಖುಷಿ. ಆದ್ರೆ ಆ ರೌಡಿ ಈ ಪ್ರಪಂಚದಲ್ಲಿ ಕಂಡಿದ್ದು ಹಿಂಸೆ, ದುಃಖ, ಅತ್ಯಾಚಾರ, ಗಲಾಟೆ, ಹೊಡೆಯೋದು, ಬಡಿಯೋದು. ಇವತ್ತಿಂದ ನೀವ್ ನಿಮ್ಮನ್ ಕೇಳ್ಕೋಬೇಕು, ನೀವ್ ನಿಮ್ ಕಣ್ಣಲ್ಲಿ ಈ ಪ್ರಪಂಚ ನೀವ್ ಹೇಗ್ ನೋಡ್ಬೇಕು ಅಂತ. ನಾನು ಆಲ್ರೆಡಿ ಒಂದ್ಸಲ ಕಥೆನ ಹೇಳ್ಬಿಟ್ಟಿದ್ದೆ, ಮತ್ತೆ ನೀವು ಅದನ್ನ ಮಾಡಿದಾಗ ಆ ಪಂಚ್ ಲೈನ್ ನ್ಯಾಚುರಲಿ ಮಿಸ್ ಆಗುತ್ತೆ. ಬಟ್ ಸ್ಟಿಲ್ ನೀವು ಸೆಳೆದ್ರಿ. ದಟ್ ವಾಸ್ ದ ಬ್ಯೂಟಿ ಆಫ್ ಇಟ್. ಸಪೋಸ್ ನನ್ನ ಕಥೆನೇ ಕೇಳಿದೆ, ಅದನ್ನ ಒರಿಜಿನಲ್ ಕೇಳಿದ್ರೆ ಬಹಳ ಬ್ಯೂಟಿಫುಲ್ ಆಗಿರೋದು. ಗುಡ್ ಲಕ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್.